Hello my dear children, welcome back to Biostudy Made Easy. So second PUC Chemistry exam 2025ಗೆ ಯಾವುದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಚಾಪ್ಟರ್ ವೈಸ್ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ರೈಟ್ ಫ್ರಮ್ ಸೊಲ್ಯೂಷನ್ ಚಾಪ್ಟರಿಂದ ಹಿಡಿದು ನಿಮ್ಮ ಲಾಸ್ಟ್ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ವರೆಗೂ ನಾನು ಕ್ವೆಶನ್ಸ್ನ ಹೇಳ್ತಾ ಹೋಗ್ತೀನಿ. ಜೊತೆಗೆ ಈ ಒಂದು ಎಲ್ಲ ಕ್ವೆಶನ್ಸನ್ನು ಪ್ರಿಪೇರ್ ಮಾಡಿರುವಂಥವರು ಮೆಹಬೂಬ್ ಬಾಷಾ ಅನ್ನುವಂಥ ಲೆಕ್ಚರರ್ ಅವರು. ಸೊ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಸಲ್ಲಬೇಕಾಗಿರುವಂಥದ್ದು. ನನಗೆ ಈ PDF ಸಿಕ್ತು, ಈ ಒಂದು ಕ್ವೆಶನ್ಸ್ನ PDF. ಸೊ ಐ ಥಾಟ್ ಆಫ್ ಶೇರಿಂಗ್ ಇಟ್ ವಿತ್ ಯು ಬಿಕಾಸ್ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಇದರಲ್ಲಿ ನಿಮಗೆ ಡೀಟೇಲ್ಡಾಗಿ ಅವರು ಕೊಟ್ಟಿದ್ದಾರೆ. ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನ್ಯೂಮರಿಕಲ್ಸು ಕವರಾಗಿ ಹೋಗ್ಬಿಡುತ್ತೆ, ಇಂಪಾರ್ಟೆಂಟ್ ಕ್ವೆಶನ್ಸು ಕೂಡ ಕವರಾಗಿ ಹೋಗ್ಬಿಡುತ್ತಾರೆ. ಅಂದರೆ 3 ಮಾಡೆಲ್ ಕ್ವೆಶನ್ ಪೇಪರ್ಸ್ ಏನು ಬೋರ್ಡ್ ಅವ್ರು ಬಿಟ್ಟಿದ್ದಾರೆ. ಸೊ ಅದರಿಂದ ನಿಮಗೆ MCQ ಈ ಒಂದು ಸೊಲ್ಯೂಷನ್ಸ್ ಪಾಠನೇ ತೊಗೊಂಡ್ರೆ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಂದಿದೆಯಾ, ಆ್ಯಂಡ್ 2 ಮಾರ್ಕ್ಸ್ನ ಕ್ವೆಶನ್ಸ್ ಬಂದಿದೆಯಾ, ಒಂದೊಂದು ಬಂದಿದೆ. ಆ್ಯಂಡ್ ದೆನ್ 3 ಮಾರ್ಕ್ನ ಕ್ವೆಶನ್ಸು ಬಂದಿದೆ. ಆ್ಯಂಡ್ ಪಾರ್ಟ್ ನಲ್ಲಿ ಕ್ವೆಶನ್ಸ್ ಬಂದಿದೆ. ಓಕೆ, ಸೊ ಟೋಟಲ್ ಮಾರ್ಕ್ಸ್ ಎಷ್ಟಿದೆ ಈ ಚಾಪ್ಟರ್ಗೆ? 12 ಮಾರ್ಕ್ಸ್ ಇದೆ. ಓಕೆ, ಸೊ ಈ ರೀತಿಯಾಗಿ ಪ್ರತಿ ಚಾಪ್ಟರ್ಗೂ ಅವ್ರು ಕೊಟ್ಟಿದ್ದಾರೆ. ಓಕೆ, 3 ಮಾಡೆಲ್ ಕ್ವೆಶನ್ ಪೇಪರಲ್ಲಿ. ಸೊ ಬ್ಲೂ ಪ್ರಿಂಟ್ ಅನಾಲಿಸಿಸು ಆಯಿತು, ಅದಾದ ನಂತರ ಇಂಪಾರ್ಟೆಂಟ್ ಕ್ವೆಶನ್ಸು ಆಯಿತು, ಆ್ಯಂಡ್ ಈ ಚಾಪ್ಟರ್ಗಿರೋ ವೇಟೇಜ್ ಕಂಪ್ಲೀಟಾಗಿ ನಿಮ್ಗೆ ಗೊತ್ತಾಗುತ್ತೆ. ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನೀವು ನೋಡಿಲ್ಲ ಅಂತಂದರೆ ನಾನೀಗಾಗಲೇ PCB ಮತ್ತು ಕನ್ನಡ ಈ ಎಲ್ಲ ಸಬ್ಜೆಕ್ಟ್ಗೆ ನಾನು ಸ್ಟಡಿ ಪ್ಲ್ಯಾನ್ಸನ್ನು ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಕಡಿಮೆ ಟೈಮಲ್ಲಿ ಕಡಿಮೆ ಚಾಪ್ಟರ್ಸ್ನ ಓದಿ ಹೇಗೆ ನಾವು ಹೈ ಸ್ಕೋರನ್ನು ಮಾಡಬೇಕು ಅಂತ ಹೇಳಿ. ಆ್ಯಂಡ್ ಫಿಸಿಕ್ಸ್ ಮತ್ತು ಬಯಾಲಜಿಯ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಯುವರ್ ಪ್ರಿಪ್ರೇಟರಿ ಆ್ಯಂಡ್ ಆ್ಯನ್ಯುವಲ್ ಎಕ್ಸಾಮ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ನಾವು ಕೆಮಿಸ್ಟ್ರಿದು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಿಮಗೆ ಇದೇ ತರಹದ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೋಟಿಫಿಕೇಷನ್ಸನ್ನು ಆನ್ ಮಾಡ್ಕೊಳ್ಳಿ. ಸೊ ದಟ್ ಹೊಸ ವೀಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫೈ ಆಗುತ್ತೆ. ಬೇಗ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇವಾಗ ವೀಡಿಯೋ ಸ್ಟಾರ್ಟ್ ಆಗುತ್ತೆ, ಅವ್ರಿಗೂ ಹೆಲ್ಪ್ ಆಗುತ್ತೆ ಇದರಿಂದ. ನಾವು ಸೊ ಫಸ್ಟ್ ಸೊಲ್ಯೂಷನ್ಸ್ ಚಾಪ್ಟರಿಂದ ನಿಮಗೆ ಬರುವಂಥ ಕ್ವೆಶನ್ಸ್, ಡೆಫಿನಿಷನ್ಸ್ ಆ್ಯಂಡ್ SI ಯೂನಿಟಿನ ಕೇಳ್ತಾರೆ. ಯಾವುದ್ರದ್ದು ಅಂದರೆ ಮೊಲ್ಯಾರಿಟಿ ಮತ್ತು ಮೋಲ್ ಫ್ರ್ಯಾಕ್ಷನ್ದು. ಆ್ಯಂಡ್ ಯಾವುದು ಇವುಗಳಲ್ಲಿ ಟೆಂಪ್ರೇಚರ್ ಡಿಪೆಂಡೆಂಟ್ ಯಾವುದು, ಇಂಡಿಪೆಂಡೆಂಟ್ ಯಾವುದು. ಆ್ಯಂಡ್ ಮೊಲ್ಯಾಲಿಟಿ ಟೆಂಪ್ರೇಚರ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ. ನೆಕ್ಸ್ಟ್ ಆಸ್ಮೋಸಿಸ್ ಮತ್ತು ಆಸ್ಮೋಟಿಕ್ ಪ್ರೆಷರ್ನ ಡೆಫಿನಿಷನ್, ರಿವರ್ಸ್ ಆಸ್ಮೋಸಿಸ್ ಮತ್ತು ಅದರ ಅಪ್ಲಿಕೇಶನ್ಸ್, ಡೆಫಿನಿಷನ್ ಆಫ್ ಐಸೋಟೋನಿಕ್ ಸೊಲ್ಯೂಷನ್, ಹೈಪೋಟೋನಿಕ್ ಸೊಲ್ಯೂಷನ್ ಆ್ಯಂಡ್ ಹೈಪರ್ಟೋನಿಕ್ ಸೊಲ್ಯೂಷನ್. ವಾಟ್ ಆರ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ಸ್, ಎಕ್ಸಾಂಪಲ್ ಫಾರ್ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪಿ ಮಿಕ್ಸ್ಚರ್, ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪಿ ಮಿಕ್ಸ್ಚರ್. ಎಫೆಕ್ಟ್ಸ್ ಆಫ್ ಟೆಂಪರೇಚರ್ ಆನ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಆ್ಯಂಡ್ solubility of solid in liquid. Effects of pressure on solubility of gas in liquid, solid in liquid. State Henry's law, Raoult's law and give mathematical expression. Differentiate between ideal and non-ideal solutions. So ಹೆಚ್ಚಾಗಿ ಕೇಳಿದ್ದಾರೆ ಕ್ವಶನ್ಸ್ನ, ಇದೊಂದು ಇಂಪಾರ್ಟೆಂಟ್ ಆಗಿ. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ non-ideal solution with positive and non-ideal solution with negative deviation. ಓಲ್ಡ್ ಲೆಟರ್ಸಲ್ಲಿ ಕೊಟ್ಟಿರುವಂತಹ ಕ್ವಶನ್ಸ್ ಏನಿದೆಯಲ್ಲ ಇದು ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಇವುಗಳು. ಓಕೆ, ನೆಕ್ಸ್ಟ್ ವ್ಯಾಂಟ್ ಆಫ್ ಫ್ಯಾಕ್ಟರ್ಸ್ ಮೇಲೆ ಕ್ವಶನ್ಸನ್ನು ಕೇಳ್ಬೋದು. ಆ್ಯಂಡ್ ಪ್ರಾಬ್ಲಮ್ಸ್ ಯಾವ್ದಾವ್ದ್ರ ಮೇಲೆ ಕೇಳ್ತಾರೆ ಅಂತ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಯಾವ ಥರಲ್ಲಿರುತ್ತೆ, ಯಾವ ಟೈಪ್ ಕೇಳ್ತಾರೆ ಅಂತಲೂ ಹೇಳಿದ್ದಾರೆ. ನೋಡಿ, ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಕ್ಯಾಲ್ಕುಲೇಷನ್ ಆಫ್ ಮೋಲಾರ್ ಮಾಸ್ ಆಫ್ ಸಲ್ಯೂಟ್. ಓಕೆ, ಸೊ ಮಾಡೆಲ್ ಪ್ರಾಬ್ಲಮ್ಸ್ ನೋಡೋದಾದರೆ ಸೊ ಈ ರೀತಿಯಾಗಿ ಮಾಡೆಲ್ ಪ್ರಾಬ್ಲಮ್ಸ್ ಇದೆ. ಓಕೆ, ಆ್ಯಂಡ್ ಮಾಡೆಲ್ ಪ್ರಾಬ್ಲಮ್ಸು ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಓಕೆ, ಸೊ ಇದ್ರ ಮೇಲೂ ಕೂಡ ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಕೇಳ್ತಾರೆ. ಓಕೆ, ಸೊ ಈ ರೀತಿಯಾಗಿ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಕೇಳಿರುವಂಥದ್ದು. ನೆಕ್ಸ್ಟ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಮೇಲೂ ಕ್ವಶನ್ಸ್ ಬರುತ್ತೆ. ಆ್ಯಂಡ್ ಆಸ್ಮೋಟಿಕ್ ಪ್ರೆಷರ್ ಮೇಲೂ ಕೂಡ ಈ ರೀತಿಯಾಗಿ ನಿಮಗೆ ಕ್ವಶನ್ಸನ್ನು ಕೇಳಿದ್ದಾರೆ. ನೆಕ್ಸ್ಟ್ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್. ಅಗೇನ್ ಇದರಿಂದ ನಿಮಗೆ MCQ 1 ಬರುತ್ತೆ, ಆ್ಯಂಡ್ 3 ಮಾರ್ಕ್ನ ಕ್ವಶನ್ಸು 2 ಬರುತ್ತೆ, ಆ್ಯಂಡ್ ದೆನ್ ನ್ಯೂಮರಿಕಲ್ ಪ್ರಾಬ್ಲಮ್ಸು 2 ಬರುತ್ತೆ. ಸೊ ಟೋಟಲ್ ಆಗಿ ಇದಕ್ಕೆ 13 ಮಾರ್ಕ್ಸ್ ವೇಟೇಜ್ ಇದೆ. ಸೊ ನಾವು ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಇದರಲ್ಲಿ ಅಂತಂದರೆ ಫ್ಯಾರಡೇಸ್ ಲಾ ಫಸ್ಟ್ ಆ್ಯಂಡ್ ಸೆಕೆಂಡ್ ಲಾ, ಕೋಲ್ರಾಶ್ ಲಾ ಮತ್ತು ಅದರ ಅಪ್ಲಿಕೇಶನ್, ಸೆಲ್ ರಿಯಾಕ್ಷನ್ ಆಫ್ ಡೇನಿಯಲ್ ಸೆಲ್, ವರ್ಕಿಂಗ್ ಆಫ್ SHE ಆ್ಯಂಡ್ ರೈಟ್ ಸೆಲ್ ರಿಯಾಕ್ಷನ್ ಆ್ಯಂಡ್ ಸೆಲ್ ನೊಟೇಷನ್. ಅದು ಬಿಟ್ಟರೆ ನಿಮಗೆ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್, ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸೆಲ್ಸ್ ಅಂದರೆ ಏನು ಅದಕ್ಕೆ ಎಕ್ಸಾಂಪಲ್, ಆ್ಯನೋಡ್ ಮತ್ತು ಕ್ಯಾಥೋಡ್ ರಿಯಾಕ್ಷನ್ಸ್ ಫಾರ್ ಡ್ರೈ ಸೆಲ್, ಲೀಡ್ ಸ್ಟೋರೇಜ್ ಬ್ಯಾಟರಿ, H2O2 ಫ್ಯೂಯಲ್ ಸೆಲ್, ಕೊರೋಜನ್ ಆಫ್ ಐರನ್. ಆ್ಯಂಡ್ ಅದನ್ನು ಬಿಟ್ಟರೆ ಕೊರೋಜನ್ ಅಂದರೆ ಏನು, ಮೆಥಡ್ಸ್ ಟು ಪ್ರಿವೆಂಟ್ ಕೊರೋಜನ್ ಆಫ್ ಐರನ್, ಇಂಪಾರ್ಟೆಂಟ್ ಕ್ವೆಶನ್. ಅಗೇನ್ ಪ್ರಾಬ್ಲಮ್ಸ್ ಆನ್ ಕ್ಯಾಲ್ಕುಲೇಷನ್ ಆಫ್ EMF ಆಫ್ ಸೆಲ್ ಕೇಳ್ಬೋದು, ಅಥವಾ ಡೆಲ್ಟಾ G0. ಓಕೆ, ಗಿಬ್ಸ್ ಫ್ರೀ ಎನರ್ಜಿ, ಈಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್. ಸೊ ಇದ್ರ ಮೇಲೆ
ಪ್ರಾಬ್ಲಮ್ಸನ್ನು ಕೇಳ್ತಾರೆ. ಸೊ ಮಾಡೆಲ್ ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ ನೋಡಿ, ಎರಡೆರಡು ಕೊಟ್ಟಿದ್ದಾರೆ ನಿಮಗೆ. EMF ಆಫ್ ಸೆಲ್ ಮೇಲೆ ಯಾವ ರೀತಿಯ ಕ್ವಶನ್ಸ್ ಬಂದಿದೆ. ಓಕೆ, ನೆಕ್ಸ್ಟ್ ಸ್ಟ್ಯಾಂಡರ್ಡ್ಸ್ ಗಿಬ್ಸ್ ಫ್ರೀ ಎನರ್ಜಿ ಮೇಲೆ ಕ್ವಶನ್ಸ್ ಯಾವ ತರಹ ಬಂದಿದೆ, ಎರಡೆರಡು ಅವರು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ. ಓಕೆ, ಕ್ಯಾಲ್ಕುಲೇಷನ್ ಆಫ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಮೇಲೆ 2 ಕ್ವಶನ್ಸ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಷನ್ ಆಫ್ ಕಂಡಕ್ಟಿವಿಟಿ ಆ್ಯಂಡ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಅ ಸೊಲ್ಯೂಷನ್ ಮೇಲೆ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಆನ್ ಫ್ಯಾರಡೇಸ್ ಲಾ. ಓಕೆ, ಸೊ ನೆಕ್ಸ್ಟ್ ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರಿಗೆ ಬಂದರೆ ಅಗೇನ್ ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್, 12 ಮಾರ್ಕ್ಸ್ ಇದೆ ಇದಕ್ಕೆ. ಓಕೆ, ಸೊ ಟೋಟಲ್ ಆಗಿ ಇದರಿಂದ MCQಗಳು 1-2 ಬರುತ್ತೆ, ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಹಿಡಿದ್ರೆ 1 to 3 ನಿಮಗೆ ಬರಬಹುದು. ಆ್ಯಂಡ್ 2 ಮಾರ್ಕ್ನ ಕ್ವಶನ್ಸ್ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಬಿಟ್ಟರೆ 3 ಮಾರ್ಕ್ದಂತೂ ಒಂದು ಫಿಕ್ಸ್ ಇರುತ್ತೆ. ಆ್ಯಂಡ್ ನ್ಯೂಮರಿಕಲ್ಸು 2 ನ್ಯೂಮರಿಕಲ್ಸನ್ನು ಕೇಳ್ತಾರೆ. ಓಕೆ, ಸೊ ಕ್ವಶನ್ಸ್ ನೋಡೋಣ. ಡಿರೈವ್ ಎಕ್ಸ್ಪ್ರೆಷನ್ ಫಾರ್ 0 ಆರ್ಡರ್ ರಿಯಾಕ್ಷನ್ ಕೇಳ್ಬೋದು, ಫಸ್ಟ್ ಆರ್ಡರ್ ರಿಯಾಕ್ಷನ್ ಕೇಳ್ಬೋದು. ಆ್ಯಂಡ್ ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟಿಂಗ್ ಸ್ಪೀಷೀಸ್ ಅಂತ ಕೇಳ್ಬೋದು, ಅಥವಾ ಡೈರೆಕ್ಟಾಗಿ ಡಿರೈವ್ ಹಾಫ್ ಲೈಫ್ ಪೀರಿಯಡ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಕೇಳ್ಬೋದು. ಸೇಮ್ ಕ್ವಶನ್. ಅಥವಾ ಡಿರೈವ್ ಹಾಫ್ ಲೈಫ್ ಪೀರಿಯಡ್ ಆಫ್ 0 ಆರ್ಡರ್ ರಿಯಾಕ್ಷನ್ ಅಂತ ಕೇಳ್ಬೋದು. ಡಿಫ್ರೆನ್ಸ್ ಬಿಟ್ವೀನ್ ಆರ್ಡರ್ ಆ್ಯಂಡ್ ಮೊಲೆಕ್ಯುಲರಿಟಿ. ಆ್ಯಂಡ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದ್ರೇನು, ಅದಕ್ಕೆ ಎಕ್ಸಾಂಪಲ್. ಆ್ಯಂಡ್ ಯೂನಿಟ್ಸ್ ಆಫ್ ಡಿಫ್ರೆಂಟ್ ಆರ್ಡರ್ ಆಫ್ ರಿಯಾಕ್ಷನ್ಸನ್ನು ನೋಡ್ಕೊಂಡು ಹೋಗಿ ನಿಮ್ಗೆ MCQನಲ್ಲಿ ಕೇಳ್ತಾರೆ. ಎಕ್ಸ್ಪ್ಲೇನ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ಅ ರಿಯಾಕ್ಷನ್, ಅರೆನಸ್ ಈಕ್ವೇಷನ್ಸ್ ಮತ್ತು ಅದರದ್ದು ಟರ್ಮ್ಸನ್ನು ಎಕ್ಸ್ಪ್ಲೇನ್ ಮಾಡಿ. ಎಕ್ಸ್ಪ್ಲೇನ್ ಗ್ರಾಫ್ಸ್ ಫಾರ್ effect of catalyst and effect of temperature. Define threshold energy, activation energy and collision frequency. Next problems ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡಿ. Problems on rate constant of first order reaction ಮೇಲೆ ನೋಡಿ ನಿಮಗೆ ಈ ರೀತಿಯಾಗಿ ಒಂದು 5 ಪ್ರಾಬ್ಲಮ್ಸನ್ನು ಅವ್ರು ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಬಹುದು. ನೆಕ್ಸ್ಟ್ ಪ್ರಾಬ್ಲಮ್ಸ್ ಆನ್ ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಓಕೆ, ಸೊ ಇದ್ರ ಮೇಲೆ 3 ಪ್ರಾಬ್ಲಮ್ಸನ್ನು ಕೊಟ್ಟಿದ್ದಾರೆ, ನೋಡ್ಕೊಳ್ಬೋದು. ಕ್ಯಾಲ್ಕುಲೇಷನ್ ಆಫ್ ಆಕ್ಟಿವೇಷನ್ ಎನರ್ಜಿ ಬೈ ಯೂಸಿಂಗ್ ಅರೆನೆಸ್ ಈಕ್ವೇಷನ್ ಮೇಲೆ 3 ಕ್ವೆಶನ್ಸ್ ಬಂದಿದೆ, ನೋಡ್ಕೊಳ್ಬೋದು. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಆರ್ಡರ್ ಆಫ್ ಅ ರಿಯಾಕ್ಷನ್ ಮೇಲೆ ನಿಮಗೆ 1-2 ಕ್ವೆಶನ್ಸ್ ಬಂದಿದೆ. ನೆಕ್ಸ್ಟ್ ಚಾಪ್ಟರ್. ಸೊ ಇದಿಷ್ಟು ನಿಮಗೆ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಆಯಿತು. ಇವಾಗ ನೆಕ್ಸ್ಟ್ ನಾವು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ 2 ಚಾಪ್ಟರ್ಸ್ ಇದೆ. ಅದರಲ್ಲಿ ಫಸ್ಟ್ ನಿಮಗೆ D and F ಬ್ಲಾಕ್ ಎಲಿಮೆಂಟ್ಸ್ ಚಾಪ್ಟರ್. ಇದಕ್ಕೆ ನಿಮಗೆ 9 to 11 ಮಾರ್ಕ್ಸ್ ವೇಟೇಜ್ ಇದೆ. ಓಕೆ, ಸೊ ಆನ್ ಆ್ಯನ್ ಎವರೇಜ್ 10 ಮಾರ್ಕ್ಸ್ ಅಂತ ತೊಗೊಳ್ಬೋದು. ಇದರಿಂದ ನಿಮಗೆ ನೋಡಿ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ, 2 ಮಾರ್ಕ್ನ ಕ್ವಶನ್ಸು ಬರುತ್ತೆ. ಆ್ಯಂಡ್ 3 ಮಾರ್ಕಲ್ಲಿ ನಿಮಗೆ 2 to 3 ಕ್ವಶನ್ಸ್ ಬಂದೇ ಬರುತ್ತೆ ಈ ಚಾಪ್ಟ್ರಿಂದ. ಓಕೆ, ಬಿಟ್ಟರೆ ನಿಮಗೆ ಯಾವುದೇ 5 ಮಾರ್ಕ್ಸ್ ಇರಲ್ಲ, ನೋ ನ್ಯೂಮರಿಕಲ್ಸ್. ಆಯಿತಾ? ನೆಕ್ಸ್ಟ್ ಸೊ ಕ್ವಶನ್ಸ್ ನೋಡೋಣ. ರಿಯಾಕ್ಷನ್ಸ್ ಇನ್ವಾಲ್ವ್ಡ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಹೌ ಈಸ್ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ pyrolusite, and 3D series elements exhibit variable oxidation state. Why? Next, what are interstitial compounds? Write any 2 characteristics of interstitial compounds. Transition elements show catalytic property. Give reasons. Many copper 1 compounds are unstable in aqueous solution and undergo disproportionation. Give reason. Explain magnetic properties of transition elements. Give formula to calculate magnetic moment. Transition metals form large number of complex compounds. Give reasons. Calculate magnetic moments of divalent ion in aqueous solution if its atomic number is 25. Calculate magnetic moment of Mn2+ and Zn2+. ನೆಕ್ಸ್ಟ್ ಗಿವ್ ರೀಸನ್ ಟೈಪ್ ಆಫ್ ಕ್ವೆಶನ್ಸನ್ನು ಕೇಳ್ತಾರೆ ನಿಮಗೆ. ಅದರಲ್ಲಿ ನೋಡಿ, ಅಮಾಂಗ್ Zn2+ ಆ್ಯಂಡ್ copper 2+, ವಿಚ್ ಈಸ್ ಕಲರ್ಲೆಸ್. Cu2+ ಸಾಲ್ಟ್ ಸೊಲ್ಯೂಷನ್ಸ್ ಆರ್ ಕಲರ್ಡ್ ಆ್ಯಂಡ್ Sc3+ ions are colorless, whereas V3+ ions are colored. With reference to first row transition series, name the metal which possesses maximum number of oxidation state. Yaudu. And titanium 2+, vanadium 2+ alli, which contains more number of unpaired electrons. Give reasons again. Why 3D series elements are good catalyst. Second, ionization enthalpy of copper is very high. What are interstitial compounds? Next, spin-only magnetic moment of Sc3+ is 0 given Z equals to 21. Andre atomic number is 21. Calculate spin-only magnetic moment of Fe2+, spin-only magnetic moment of titanium 3+, and
ಮ್ಯಾಂಗ್ನೀಸ್ 2+ ಅಯಾನ್. ಓಕೆ, ನೆಕ್ಸ್ಟ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಮೇಲೇ ಸಪ್ರೇಟಾಗಿ ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡಿ. ವಾಟ್ ಆರ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ಸ್, ರೈಟ್ ಟು ಕಾನ್ಸಿಕ್ವೆನ್ಸಸ್. ವಾಟ್ ಆರ್ ಆಕ್ಟಿನಾಯ್ಡ್ ಕಾಂಟ್ರಾಕ್ಷನ್ಸ್, ಸ್ಟಡಿ ಆಕ್ಟಿನಾಯ್ಡ್ ಎಲಿಮೆಂಟ್ಸ್ ಈಸ್ ಡಿಫಿಕಲ್ಟ್, ವೈ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕಾಂಪೋಸಿಷನ್ ಆಫ್ ಮಿಸ್ಕ್ ಮೆಟಲ್, give two differences between lanthanoids and actinoids. Okay, next reasons, lanthanoids are less reactive than actinoids. Next cerium exhibits +4 oxidation state. Next Zr and HF have almost identical atomic radii, give reason. Name the member of lanthanoid series which is well known exhibited +4 oxidation state. Write the general oxidation state of actinoids and lanthanoids. What is lanthanoid contraction? Name the cause of it. Zr and HF have almost identical radii. Give the reason. Name the gas liberated when lanthanoids react with acid. And ಅದನ್ನು ಬಿಟ್ಟರೆ ಈ ಥರ ಕ್ವಶನ್ಸ್ ನಿಮಗೆ ಜಾಸ್ತಿ ಕೇಳ್ತಾರೆ, ಕಂಪ್ಲೀಟ್ ದ ರಿಯಾಕ್ಷನ್ಸ್ ಅಂತ ಹೇಳಿ. ಓಕೆ, ಸೊ ದೀಸ್ ಆರ್ ದ ರಿಯಾಕ್ಷನ್ಸ್. ಇದನ್ನು ನೀವು ಕಂಪ್ಲೀಟ್ ಮಾಡಬೇಕು. ನೋಡಿ ಹೇಗಾಗುತ್ತೆ ಅಂದರೆ, ನಿಮಗೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನಿಮಗೆ ಅಮಾಂಗ್ 2 questions ನೀವು ಅಮಾಂಗ್ 2 ಚಾಪ್ಟರ್ಸ್ ಎನಿ 1 ಚಾಪ್ಟರ್ಸ್ ಓದಿದ್ರೂ ನಿಮಗೆ ಆರಾಮಾಗಿ ಕವರ್ ಆಗುತ್ತೆ. ಬಟ್ ಗಿವನ್ ದ್ಯಾಟ್ ನೀವು ಅದನ್ನು ಪರ್ಫೆಕ್ಟಾಗಿ ಸ್ಟಡಿ ಮಾಡಬೇಕು. 2ರಲ್ಲಿ ಯಾವುದಾದ್ರೂ 1 ಚಾಪ್ಟರ್ನ ನೀವು ಪರ್ಫೆಕ್ಟಾಗಿ ಸ್ಟಡಿ ಮಾಡಿದ್ರಿ ಅಂದರೆ ನೀವು ಬರೀಬಹುದು. ನೀವು ಚಾನ್ಸ್ ತೊಗೊಳಕ್ಕೆ ಇಷ್ಟ ಇಲ್ಲ, ಅಥವಾ ನಮಗೆ MCQಗಳಲ್ಲಿ ಸ್ವಲ್ಪ ಮಾರ್ಕ್ಸ್ ಕವರ್ ಆಗಬೇಕು, 65 ಸ್ಕೋರ್ ಆಗಬೇಕು ನಿಮಗೆ ಅಂದರೆ, ನಾನು ಹೇಳಿದ್ದೆ ನೀವು ಈ ಚಾಪ್ಟರ್ನು ಕೂಡ ಓದಬೇಕು ಅಂಥೇಳಿ. ಯಾವುದು? ಕೋಆರ್ಡಿನೇಷನ್ ಕಾಂಪೌಂಡ್ ಚಾಪ್ಟರ್ನು ಕೂಡ. ಯಾಕೆ ಅಂತಂದರೆ ಅದರಿಂದ ನಿಮಗೆ 1 ರಿಂದ 3 2 to 3 ನಿಮಗೆ MCQಗಳು ಕವರ್ ಆಗಿ ಹೋಗಿಬಿಡುತ್ತೆ. ಆ್ಯಂಡ್ 2 ಮಾರ್ಕ್ನ ಕ್ವಶನ್ಸು ಬರಬಹುದು. ಆ್ಯಂಡ್ 3 ಮಾರ್ಕ್ನದ್ದಂತೂ 2 to 3 ಕ್ವಶನ್ಸ್ ಬಂದೇ ಬರುತ್ತೆ. ಓಕೆ, ಸೊ ಹಾಗಾಗಿ ಟೋಟಲ್ ಆಗಿ ಇದಕ್ಕೆ 11 to 10 ಮಾರ್ಕ್ಸ್ ನಿಮಗೆ ಟೋಟಲ್ ಮಾರ್ಕ್ಸ್ನ ವೇಟೇಜ್ ಇದೆ ಈ ಚಾಪ್ಟರ್ಗೆ. ನೋಡೋಣ, ಹಾಗಿದ್ರೆ ನೀವು ಆ ಚಾಪ್ಟರ್ ಅಥವಾ ಈ ಚಾಪ್ಟರ್ 2ರ ಮಧ್ಯೆ ಯಾವುದನ್ನು ಓದಬೇಕು, ಡಿ ಆ್ಯಂಡ್ ಎಫ್ ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕನ್ಫ್ಯೂಷನಲ್ಲಿದ್ದರೆ, ಜಸ್ಟ್ ವಿಲ್ ಸಿ ದ ಕ್ವೆಶನ್ಸ್ ಆ್ಯಂಡ್ ಯು ಕ್ಯಾನ್ ಡಿಸೈಡ್ ವಿಚ್ ಚಾಪ್ಟರ್ ಯು ವಾಂಟ್ ಟು ಸ್ಟಡಿ ಪರ್ಫೆಕ್ಟ್ಲಿ ಅಮಾಂಗ್ ದೀಸ್ 2 ಚಾಪ್ಟರ್ಸ್ ಅಂತ ಹೇಳಿ. ಓಕೆ, ಸ್ಟೇಟ್ ಪೋಸ್ಟುಲೇಟ್ಸ್ ಆಫ್ ವರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಯೂಸಿಂಗ್ VBT valence bond theory. Explain electronic configuration, geometry and magnetic property of these complexes. ಇಲ್ಲಿ ಕೊಟ್ಟಿದ್ದಾರಲ್ವಾ, ಸೊ ಈ ಕಾಂಪ್ಲೆಕ್ಸಸ್ದು ಎಕ್ಸ್ಪ್ಲೇನ್ ಮಾಡಬೇಕು ನೀವು. ನೆಕ್ಸ್ಟ್, ವಾಟ್ ಆರ್ ಹೋಮೋಲೆಪ್ಟಿಕ್ ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸಸ್, ಅದಕ್ಕೆ ಎಕ್ಸಾಂಪಲ್ಲು. ಕ್ಯಾಟೋಯನಿಕ್ ಆ್ಯನೋಯನಿಕ್ ಕಾಂಪ್ಲೆಕ್ಸ್ ಅಂದ್ರೇನು, ಅದಕ್ಕೆ ಎಕ್ಸಾಂಪಲ್. ಜಾಮೆಟ್ರಿಕಲ್ ಐಸೋಮೆರಿಕ್ ಸ್ಟ್ರಕ್ಚರ್ ಆಫ್ ದಿಸ್ ಕಾಂಪ್ಲೆಕ್ಸ್ ಆ್ಯಂಡ್ ವಾಟ್ ಈಸ್ ದ ಕೋಆರ್ಡಿನೇಷನ್ ನಂಬರ್ ಆಫ್ ಕೋಬಾಲ್ಟ್ ಇನ್ ದಿಸ್ ಕಾಂಪ್ಲೆಕ್ಸ್. ಗಿವ್ ದ facial and meridonial isomeric structure of this complex. Draw geometrical isomer of this complex. What are ambidentate ligands? Give example. Ionization isomerism ಅಂದ್ರೇನು, ಎಕ್ಸಾಂಪಲ್. ಲಿಂಕೇಜ್ ಐಸೋಮೆರಿಸಮ್ ಅಂದ್ರೇನು, ಎಕ್ಸಾಂಪಲ್. ಆ್ಯಂಡ್ ಕೋಆರ್ಡಿನೇಟ್ ಐಸೋಮೆರಿಸಮ್ ಅಂದ್ರೇನು, ಎಕ್ಸಾಂಪಲ್. ಸಾಲ್ವೇಟ್ ಐಸೋಮೆರಿಸಮ್, ಹೈಡ್ರೇಟ್ ಐಸೋಮೆರಿಸಮ್. ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಅಂದ್ರೇನು. ಡ್ರಾ ಎನರ್ಜಿ ಲೆವೆಲ್ ಡೈಗ್ರಾಮ್ ಆಫ್ CFT ಫಾರ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್. ಅದನ್ನು ಬಿಟ್ಟರೆ ಬಿಟ್ವೀನ್ T2G ಆ್ಯಂಡ್ EG ಸೆಟ್ಸ್ ಆಫ್ d orbitals of central metal in an octahedral complex, which set has higher energy? Which set of d orbitals of metal ion experience more repulsion in octahedral field created by ligand? Which set of d orbitals of metal ion experience more repulsion in tetrahedral field? How is metal carbon pi bond formed between metal carbonyls? Explain synergic effect in formation of metal carbonyls. Write structure of this complex. What type of characteristic bond are present in MC bonds in metal carbonyls? Write IUPAC name. ನೋಡಿ, ಇದು ಇಂಪಾರ್ಟೆಂಟ್. ಓಕೆ, ಸೊ ಇವೆಲ್ಲ ನಿಮಗೆ ಎಕ್ಸಾಂಪಲ್ಸ್ ಅವ್ರು ಹೇಳಿರೋದು. ಓಕೆ, ಸೊ ಇದರಿಂದಾನೇ ಹೆಚ್ಚಾಗಿ ಇದರಲ್ಲಿ ಯಾವುದಾದ್ರೂ ಕೆಲವೊಂದಿಷ್ಟನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಅಟ್ಲೀಸ್ಟ್ ಈ ಕಾಂಪ್ಲೆಕ್ಸಸ್ದಾದರೂ ನೀವು IUPAC ನೇಮನ್ನು ಪರ್ಫೆಕ್ಟಾಗಿ ನೋಡ್ಕೊಂಡು ಹೋಗಿ. ಸೊ ಯು ವಿಲ್ ನಾಟ್ ಲೂಸ್ ಎನಿ ಮಾರ್ಕ್ಸ್ ಈ ಕ್ವೆಶನ್ಸ್ ಬಂದಾಗ. ನೆಕ್ಸ್ಟ್, ಫಾರ್ ದಿಸ್ ಕಾಂಪ್ಲೆಕ್ಸ್ IUPAC ನೇಮ್ ಬರೀಬೇಕು. ಕೋಆರ್ಡಿನೇಷನ್ ನಂಬರ್ ಆಫ್ ದ ಸೆಂಟ್ರಲ್ ಮೆಟಲ್ ಅಯಾನ್. ನೋಡಿ, ಸೆಂಟ್ರಲ್ ಮೆಟಲ್ ಅಯಾನ್ ಯಾವುದು ಅಂತಂದರೆ, ಸೊ ಇದೇ ಸೆಂಟ್ರಲ್ ಮೆಟಲ್ ಅಯಾನ್ ಆಗಿರುತ್ತೆ ಇದರಲ್ಲಿ. ಓಕೆ, ಸೊ ಫಸ್ಟ್ ಏನು ಕೊಟ್ಟಿರ್ತಾರಲ್ಲ, ಸೊ ಅದೇ ಸೆಂಟ್ರಲ್ ಮೆಟಲ್ ಅಯಾನ್. ಫಾರ್ ಎಕ್ಸಾಂಪಲ್ ಇದರಲ್ಲಿ ಟಿಟಾನಿಯಂ, ಇದರಲ್ಲಿ ಕೋಬಾಲ್ಟ್. ಓಕೆ, ಸೊ ಈ ರೀತಿಯಾಗಿ ಇದರಲ್ಲಿ ಕ್ರೋಮಿಯಂ. ಓಕೆ, ಲೈಕ್ ದಿಸ್. ವಾಟ್ ಟೈಪ್ ಆಫ್ ಸ್ಟೀರಿಯೋ ಐಸೋಮೆರಿಸಮ್ ಡಸ್ ಇಟ್ ಎಕ್ಸಿಬಿಟ್? ಅಂದರೆ ಒಂದು ಕಾಂಪ್ಲೆಕ್ಸನ್ನು ಕೊಟ್ಟು ಈ ರೀತಿಯ ಕ್ವಶನ್ಸನ್ನು ಕೇಳ್ತಾರೆ. ಹೌ ಮೆನಿ ಅಯಾನ್ಸ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ಅಕ್ವಿಯಸ್ ಸೊಲ್ಯೂಷನ್ ಆಫ್ ದಿಸ್ ಕಾಂಪ್ಲೆಕ್ಸ್? ವಾಟ್ ಈಸ್ ಕೋಆರ್ಡಿನೇಷನ್ ನಂಬರ್ ಆಫ್ ಅಯರ್ನ್ ಇನ್ ದೀಸ್ ಕಾಂಪ್ಲೆಕ್ಸಸ್? ನೆಕ್ಸ್ಟ್, in the complex formed represented by
this complex, how many ammonia molecules satisfy the secondary valence of cobalt if 1 mole of compound upon treatment with excess silver nitrate produces 1 mole of silver chloride? How many chlorine ions are precipitated as silver chloride by adding excess aqueous silver ನೈಟ್ರೇಟ್ ಸೊಲ್ಯೂಷನ್ ಇಂಟು 1 mole ಆಫ್ ದಿಸ್ ಕಾಂಪ್ಲೆಕ್ಸ್? ಈ ತರಹ ಕ್ವಶನ್ಸನ್ನು ಕೇಳ್ತಾರೆ. ಸೊ ನೋಡಿದ್ರಲ್ವಾ, ಸೊ ಯು ಕ್ಯಾನ್ ಡಿಸೈಡ್ ವಿಚ್ ಚಾಪ್ಟರ್ ಯು ವಾಂಟ್ ಟು ಕಾನ್ಸಂಟ್ರೇಟ್. ನೆಕ್ಸ್ಟ್ ಇವಾಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬರೋಣ. ಸೊ ಹೈಯೆಸ್ಟ್ ಸ್ಕೋರಿಂಗ್ ನಿಮಗೆ ಇದರಲ್ಲಿ, ಬಿಕಾಸ್ 5 ಮಾರ್ಕ್ನ ಕ್ವಶನ್ಸ್ ನಿಮಗೆ ಬರೋದೇ ಆರ್ಗ್ಯಾನಿಕ್ ಪಾರ್ಟಿಂದ. ಹ್ಯಾಲೋ ಆಲ್ಕಿನ್ಸ್ ಹ್ಯಾಲೋ ಅರಿನ್ಸ್ಗಿಂತ ನಿಮಗೆ 8 to 9 ಮಾರ್ಕ್ಸ್ ಬರುತ್ತೆ ಆ್ಯಂಡ್ ಈಸಿಯಾಗಿರುತ್ತೆ ಕಂಪೇರ್ ಟು ಅದರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ಸ್. ಸೊ ಇದರಿಂದ ಒಂದು ಕಂಪಲ್ಸರಿಯಾಗಿ 5 ಮಾರ್ಕ್ನ ಕ್ವಶನ್ ಬರುತ್ತೆ ಆ್ಯಂಡ್ ಒಂದು 2 ಮಾರ್ಕ್ನ ಕ್ವಶನ್ ಕಂಪಲ್ಸರಿಯಾಗಿ ಬರುತ್ತೆ. ಸೊ ನೋಡೋಣ, ಕ್ವಶನ್ಸ್ ಮೇನ್ಲಿ ನಿಮಗೆ ಬರೋದೇ SN1 SN2 ಮೆಕ್ಯಾನಿಸಮಲ್ಲಿ. ಓಕೆ, ಆ್ಯಂಡ್ ನೇಮ್ಡ್ ರಿಯಾಕ್ಷನ್ಸನ್ನು ನೋಡ್ಕೊಳ್ಳೋದಾದರೆ ವೂಡ್ಸ್ ರಿಯಾಕ್ಷನ್, ವೂಡ್ಸ್ ಫಿಟಿಗ್ ರಿಯಾಕ್ಷನ್ ಆ್ಯಂಡ್ ಫಿನ್ಕೆಲ್ಸ್ಟೀನ್ ರಿಯಾಕ್ಷನ್, ಸ್ವಾಟ್ಸ್ ರಿಯಾಕ್ಷನ್ ಆಫ್ ಹ್ಯಾಲೋ ಅಲ್ಕೀನ್ಸ್ ವಿತ್ ಆಲ್ಕೋಹಾಲಿಕ್ KCN, ಆಲ್ಕೋಹಾಲಿಕ್ AgCN, ಆಲ್ಕೋಹಾಲಿಕ್ KOH, aqueous KOH. ನೆಕ್ಸ್ಟ್ ಮೆನ್ಷನ್ ದ ಮೇಜರ್ ಪ್ರಾಡಕ್ಟ್ ಫಾರ್ಮ್ಡ್ ಇನ್ ದ ಫಾಲೋವಿಂಗ್ ರಿಯಾಕ್ಷನ್ಸ್. 3 ಮಾರ್ಕಲ್ಲಿ ಈ ರೀತಿಯಾಗಿ ರಿಯಾಕ್ಷನ್ಸನ್ನು ಕೊಟ್ಟು ಏನೇನು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ ಅಂತ ನೀವು ಬರೀಬೇಕು. ನೆಕ್ಸ್ಟ್ ಐಡೆಂಟಿಫೈ ದ ಪ್ರಾಡಕ್ಟ್ಸ್ ABC ಇನ್ ದ ಫಾಲೋವಿಂಗ್ ಇಕ್ವೇಷನ್. ಅಂದರೆ ನಿಮಗೆ ಯಾವ ಥರ ಕ್ವಶನ್ ಬರುತ್ತೆ ಅಂತಲೂ ಅವ್ರು ನಿಮ್ಗೆ ಇದರಲ್ಲೇ ಹೇಳಿಬಿಟ್ಟಿದ್ದಾರೆ. ಓಕೆ, ಸೊ CH3OH ಅಲ್ಲಿ ಓಕೆ, ಸೊ ಎ ಪ್ರಾಡಕ್ಟ್ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಯಾವ್ದು ಫಾರ್ಮ್ ಆಯಿತು. ನೆಕ್ಸ್ಟ್ ಇದ್ರ ಜೊತೆ ಡ್ರೈ ಅಸಿಟೈನ್ ಜೊತೆ ಕ್ಯಾಟಲಿಸ್ಟನ್ನು ಯೂಸ್ ಮಾಡಿದಾಗ ಬಿ ಪ್ರಾಡಕ್ಟ್ ಏನು ಫಾರ್ಮ್ ಆಯಿತು, ನೆಕ್ಸ್ಟ್ ಸಿ ಪ್ರಾಡಕ್ಟ್ ಏನು ಫಾರ್ಮ್ ಆಯಿತು, ಈ ರೀತಿ ಬರಿಬೇಕು. ವಾಟ್ ಈಸ್ ರೆಸಿಮೈಸೇಷನ್, ವಾಟ್ ಆರ್ ಎನಾನ್ಶಿಯೋಮರ್ಸ್, Z-save rule and example of 2-bromopentane, reaction of alcohol with thionyl chloride ಅಂದರೆ ಡಾರ್ಜನ್ಸ್ process, chiral carbon ಎನಾನ್ಶಿಯೋಮರ್, ರೆಸಿಮಿಕ್ ಮಿಕ್ಸ್ಚರ್, ರೆಸಿಮೈಸೇಷನ್, ಇದ್ರದ್ದೆಲ್ಲ ಡೆಫಿನೇಷನ್ ಮತ್ತು ಒಂದೊಂದು ಎಕ್ಸಾಂಪಲ್ಸನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ವೈ ಅರೈಲ್ ಹ್ಯಾಲೈಡ್ಸ್ ಆರ್ ಲೆಸ್ ರಿಯಾಕ್ಟಿವ್ ಫಾರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಫ್ರಿಡಲ್ ಕ್ರಾಫ್ಟ್ ರಿಯಾಕ್ಷನ್ ಆಫ್ ಕ್ಲೋರೋಬೆನ್ಸಿನ್, ವಾಟ್ ಈಸ್ ಗ್ರಿಗ್ನಾರ್ಡ್ ರಿಯಜೆಂಟ್ ಆ್ಯಂಡ್ ಇಟ್ಸ್ ಫಾರ್ಮುಲಾ, ವಾಟ್ ಈಸ್ ಕೈರಾಲಿಟಿ, ವಾಟ್ ಕಂಡೀಷನ್ ಟು ಬಿ ಸ್ಯಾಟಿಸ್ಫೈಡ್ ಫಾರ್ ಅ ಕಂಪೌಂಡ್ ಟು ಬಿ ಕೈರಲ್. ಸೊ ಕೈರಾಲಿಟಿ ಮೇಲೆ ನಿಮಗೆ ಸಾಕಷ್ಟು ಕ್ವಶನ್ಸ್ ಕೇಳ್ತಾರೆ ಈ ಚಾಪ್ಟರ್ ಮೇಲೆ. ವಿಚ್ ಗ್ಯಾಸ್ ಈಸ್ ಲಿಬರೇಟೆಡ್ ವೆನ್ 2-bromopropane is heated with alcoholic potash. Name major organic product formed when 2-bromopentane is heated with alcoholic potassium hydroxide solution. ಅದನ್ನು ಬಿಟ್ಟರೆ ನಿಮಗೆ ಸೊ ಯು ಕ್ಯಾನ್ ಸಿ ಹಿಯರ್ ಈ ರೀತಿಯಾಗೆಲ್ಲ ಕ್ವೆಶನ್ಸ್ ನಿಮಗೆ ಕೇಳ್ತಾ ಇದ್ದಾರೆ. ಓಕೆ, ಸೊ ಗಿವ್ ರೀಸನ್ ಟೈಪ್ ಆ್ಯಂಡ್ ವಾಟ್ ಆರ್ ಫ್ರಿಯಾನ್ಸ್. Okay, what is its effect? Name the poisonous gas formed when chloroform is exposed to atmospheric air. Write the structure of TDT. ಓಕೆ, ನೆಕ್ಸ್ಟ್ ಆಲ್ಕೋಹಾಲ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್, ಅಗೇನ್ ಇಂಪಾರ್ಟೆಂಟ್ ಆ್ಯಂಡ್ ಸ್ಕೋರಿಂಗ್ ಚಾಪ್ಟರ್. ಇದರಿಂದ ಕೂಡ ಒಂದು 5 ಮಾರ್ಕ್ನ ಕ್ವಶನ್, ಒಂದು 2 ಮಾರ್ಕ್ನ ಕ್ವಶನ್ ಆ್ಯಂಡ್ ನಿಮಗೆ 1 ಮಾರ್ಕ್ನ ಕ್ವಶನ್ಸಲ್ಲಿ ಸ್ಕೋರ್ ಮಾಡಬಹುದು. ಸೊ ಎಕ್ಸ್ಪ್ಲೇನ್ ಮೆಕ್ಯಾನಿಸಮ್ ಆಫ್ ಆ್ಯಸಿಡ್ ಕ್ಯಾಟಲೈಸ್ಡ್ ಡಿಹೈಡ್ರೇಷನ್ ಆಫ್ ಇಥೆನಾಲ್ ಇಂಟು ಈಥೇನ್, mechanism of hydration of ethene to ethanol, how phenol is prepared by cumin process, phenol is prepared by BDC, Kolb's reaction, see named reactions, Remer-Tiemann reaction, Williamson's ether reaction, Friedel-Crafts reaction of phenol and anisole, what is Lucas reagent, how you distinguish primary, secondary, tertiary alcohols using Lucas reagent, how class of alcohols do not readily form turbidity with Lucas reagent, reactions of phenol with bromine water, concentrated nitric acid, chromic acid, bromine in CS2 or CCl4 ಅಂದರೆ carbon tetrachloride and diluted nitric acid, zinc dust. Why phenols are more acidic in nature, esterification reaction, acidity of phenols and alcohols by EWG and EDG, effect of CH3 group NO2 group on acidity of phenol, what is effect of electron withdrawing group on acidity of phenol, electron donating group, boiling point of alcohol on increasing number of carbon atoms, reaction of alcohol with preheated copper at 573 Kelvin, examples for dihydric, trihydric alcohols and phenols, complete these following reactions, what is the organic compound formed in the following. ಓಕೆ, ಸೊ ಈ ರಿಯಾಕ್ಷನಲ್ಲಿ ಏನು ಪ್ರಾಡಕ್ಟ್ ಫಾರ್ಮ್ ಆಗಿದೆ. ಐಡೆಂಟಿಫೈ A, B in the following equation, 2 ಮಾರ್ಕ್ಸಲ್ಲಿ ಕೇಳುವಂಥದ್ದು. ಹೌ anisole reacts with bromine in ethanoic acid, write chemical equation for the reaction.
Name the main organic product formed when anisole reacted with excess of HI, limited amount of HI. ನೆಕ್ಸ್ಟ್ ಆಲ್ಡಿಹೈಡ್ ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಹೈಯೆಸ್ಟ್ ವೇಟೇಜ್ ಇದೆ, 12 ಮಾರ್ಕ್ಸ್ ಇದೆ. ಅಗೇನ್ ಇದರಿಂದ ನಿಮಗೆ 5 ಮಾರ್ಕ್ನ ಕ್ವಶನ್ಸು ಮತ್ತು MCQಗಳು ಬರುತ್ತೆ. ಓಕೆ, ಸೊ ಕ್ವಶನ್ಸ್ ನೋಡೋಣ. ಮೆಕ್ಯಾನಿಸಮ್ ಆಫ್ ಎಡಿಷನ್ ಆಫ್ HCN ಟು ಆಲ್ಡಿಹೈಡ್ ಆ್ಯಂಡ್ ಕೀಟೋನ್ ಆ್ಯಂಡ್ ನೇಮ್ಡ್ ರಿಯಾಕ್ಷನ್ಸ್ ನೋಡೋದಾದರೆ ಕ್ಯಾನಿಸರೋಸ್ ರಿಯಾಕ್ಷನ್ಸ್, ಆಲ್ಡಾಲ್ ಕಂಡೆನ್ಸೇಷನ್, ರೋಸನ್ಮನ್ ರಿಯಾಕ್ಷನ್, ಗಟ್ರಮನ್ ಕೋಚ್ ರಿಯಾಕ್ಷನ್, ಕ್ಲೆಮೆನ್ಸನ್ಸ್ ರಿಡಕ್ಷನ್, Wolff-Kishner reaction, HVZ reaction, haloform reaction, decarboxylation reaction, esterification reaction. So very important ನೋಡ್ಕೊಂಡು ಹೋಗ್ಬೇಕು. ನೇಮ್ ಅ ರಿಯಾಕ್ಷನ್ ಟು ಶೋ ಪ್ರೆಸೆನ್ಸ್ ಆ್ಯಂಡ್ ಆಬ್ಸೆನ್ಸ್ ಆಫ್ ಆಲ್ಫಾ ಹೈಡ್ರೋಜನ್ ಇನ್ ಆಲ್ಡಿಹೈಡ್. ಹೌ ಟು ಕನ್ವರ್ಟ್ toluene to propyl benzene to benzoic acid. ಹೌ ಟು ಕನ್ವರ್ಟ್ ಬೆಂಜೋಯಿಕ್ ಆ್ಯಸಿಡ್ ಟು ಬೆಂಜಮೈಡ್. ಗ್ರಿಗ್ನಾರ್ಡ್ ರಿಯೇಜೆಂಟ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ಹೇಗೆ ರಿಯಾಕ್ಟ್ ಮಾಡುತ್ತೆ. Benzoic acid does not undergo Friedel-Crafts reaction. Give the reason. What is the reaction of potassium pentachloride on carboxylic acid? Give example. Write equations for reaction between carboxylic acid and PCl5. Reaction between formaldehyde and concentrated KOH. Formation of oxime from carbonyl compound. ಆ್ಯಂಡ್ ಈ ರೀತಿಯಾಗಿ ಈಕ್ವೇಷನ್ಸನ್ನು ಕಂಪ್ಲೀಟ್ ಮಾಡಿ ಅಂತ ಕೇಳ್ತಾರೆ. ಅಂದರೆ ಪ್ರಾಡಕ್ಟ್ ಏನು ಫಾರ್ಮ್ ಆಯಿತು. ಹೌ ಡಸ್ ಪ್ರೊಪೆನಾನ್ ರಿಯಾಕ್ಟ್ಸ್ ವಿತ್ ಹೈಡ್ರಜಿನ್, ಈಕ್ವೇಷನ್ ಬರೀಬೇಕು. IUPAC ನೇಮ್ ಆಫ್ ದೀಸ್ ಕಾಂಪೌಂಡ್ಸ್. ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ಡ್ ಇನ್ ಇಟಾರ್ಡ್ ರಿಯಾಕ್ಷನ್ ಆ್ಯಂಡ್ ಕ್ಲಿಮೆನ್ಸನ್ಸ್ ರಿಡಕ್ಷನ್ ರಿಯಾಕ್ಷನ್. ಆ್ಯಂಡ್ ಅಗೇನ್ ಗಿವ್ ರೀಸನ್ ಟೈಪ್ ಆಫ್ ಕ್ವೆಶನ್. ಅಸಿಟೋಫಿನಾನ್ ಯಾಕೆ ರಿಯಾಕ್ಟ್ ಮಾಡಲ್ಲ ಸೋಡಿಯಂ ಬೈಸಲ್ಫೇಟ್ ಜೊತೆಗೆ. ಕೀಟೋನ್ ಈಸ್ ಲೆಸ್ ರಿಯಾಕ್ಟಿವ್ towards nucleophilic addition reaction. Name the product formed when sodium acetate is heated with soda lime. How do you prepare carboxylic acid from nitrates? Explain with example. Grignard reagent X react with carbon dioxide, dry ice, followed by acid hydrolysis gives acetic acid. Okay, so IX compound yaudu. Arrange the following compound in decreasing order of their acidic strength. Among formic acid and acetic acid, which is more acidic? Give reason. Among methanoic acid and ethanoic acid, which is more acidic? Give reason. Okay, ಇದಿಷ್ಟು ಚಾಪ್ಟರ್ ಬಗ್ಗೆ ಆಗಿತ್ತು. ನೆಕ್ಸ್ಟ್ ಅಮೈನ್ಸ್ ಚಾಪ್ಟರ್ ನೋಡೋದಾದರೆ 7 ಮಾರ್ಕ್ಸ್ ಇದೆ. ಓಕೆ, ಸೊ ಇದರಿಂದಾನು ಒಂದು 5 ಮಾರ್ಕ್ನ ಕ್ವಶನ್ ಬರುತ್ತೆ. ಸೊ ಹಾಗಾಗಿ ನಮಗೆ ಒಂದು ವೇಳೆ ನೋಡಿ ನಮಗೆ ಇಷ್ಟೆಲ್ಲ ಕ್ವಶನ್ಸ್ ಓದೋಕ್ಕಾಗಲ್ಲ, ಇದು ಜಾಸ್ತಿ ವೇಟೇಜ್ ಇದ್ರೂ ಇದರಿಂದ ನಮಗೆ 5 ಮಾರ್ಕ್ನ ಕ್ವಶನ್ಸ್ ಬರ್ತಾ ಇದೆ. ಬಟ್ ಇದು ನಮಗೆ ಅಷ್ಟು ಓದೋಕ್ಕಾಗಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು 5 ಮಾರ್ಕ್ನ ಕ್ವಶನ್ ಬರುವಂಥ ಈ ಥರ ಸಿಂಪಲ್ ಚಾಪ್ಟರ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೀವು ಕ್ವಶನ್ಸ್ ನೋಡಿ ನಿಮ್ಗೆ ಯಾವುದು ಸೆಲೆಕ್ಟ್ ಮಾಡ್ಕೋಬೇಕು ಅನಿಸುತ್ತೆ ಚಾಪ್ಟರ್ಸ್, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಓದಿ. ಸ್ಟಡಿ ಪ್ಲ್ಯಾನ್ ಕೂಡ ನಾನು ಕೊಟ್ಟಿದ್ದೀನಿ, ಒಂದು ಸರ್ತಿ ಅದನ್ನು ನೋಡಿದ್ರೆ ಯು ವಿಲ್ ಗೆಟ್ ದ ಐಡಿಯಾ. ಕ್ವಶನ್ಸ್ ನೋಡೋಣ. ಹಾಫ್ಮನ್ ಬ್ರೋಮೈಡ್ ರಿಯಾಕ್ಷನ್, ಕಾರ್ಬೈಲ್-ಅಮೈನ್ ರಿಯಾಕ್ಷನ್. ನೆಕ್ಸ್ಟ್ Gabriel thalamide synthesis. Why aromatic primary amines cannot be prepared by Gabriel synthesis. Heisenberg reagent and its reactivity with amines. Reaction of amines with nitrous acid. Diazotization reaction. Fill in the blanks allu kelbodante. Name major product formed when nitrous acid treated with methylamine aniline in low temperature. Give IUPAC name of these compounds. Okay, basicity of amines in gas and aqueous phase. Give reasons. Type of questions ಅನ್ನು ಕೇಳ್ತಾರೆ. ರಿಯಾಕ್ಷನ್ ಆಫ್ ಅನಿಲೀನ್ ವಿತ್ ಬ್ರೋಮಿನ್ ವಾಟರ್ ಎಟ್ ರೂಮ್ ಟೆಂಪ್ರೇಚರ್, ಅಂದರೆ ಅದರದ್ದು ನೀವು ರಿಯಾಕ್ಷನನ್ನು ಬರೀಬೇಕಾಗುತ್ತೆ. ಓಕೆ, ಅಜೋಡೈ ಟೆಸ್ಟ್ ಅಥವಾ ಕಪಲಿಂಗ್ ರಿಯಾಕ್ಷನ್ ಆಫ್ BDC ವಿತ್ ಫಿನಾಲ್ ಆ್ಯಂಡ್ ಅನಿಲೀನ್. ನೆಕ್ಸ್ಟ್ ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಆ್ಯಂಡ್ ರಿಡಕ್ಷನ್ ಆಫ್ ನೈಟ್ರೋಬೆನ್ಸಿನ್ ಟು ಅಮೈನ್ಸ್. ನೆಕ್ಸ್ಟ್ ವಾಟ್ ಆರ್ P ಆ್ಯಂಡ್ Q. ಓಕೆ, ಸೊ ಇದರಲ್ಲಿ P ಏನು ಆ್ಯಂಡ್ Q ಏನು ಅಂತ ಹೇಳಿ ಕ್ವೆಶನ್ಸ್. ಓಕೆ, ನೆಕ್ಸ್ಟ್ ಕಂಪ್ಲೀಟ್ ದ ಫಾಲೋವಿಂಗ್ ರಿಯಾಕ್ಷನ್ ಟೈಪ್ ಆಫ್ ಕ್ವೆಶನ್ಸನ್ನು ಕೇಳ್ತಾರೆ. ವಿಚ್ ಈಸ್ ಮೋರ್ ಬೇಸಿಕ್ ಅಮಾಂಗ್ ಅನಿಲೀನ್ ಆ್ಯಂಡ್ ಅಮೋನಿಯಾ. ರೀಸನ್ ಕೊಡಬೇಕು. PKB ವ್ಯಾಲ್ಯೂಸ್ ಆಫ್ ಅಮೋನಿಯಾ, ಮಿಥೈನಮೈನ್, ಬೆನ್ಜಾನಮೈನ್ ಆರ್ ಗಿವನ್ ಲೈಕ್ ದಿಸ್. ಅರೇಂಜ್ ದಮ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಬೇಸಿಕ್ ಸ್ಟ್ರೆಂತ್.
ಅರೇಂಜ್ ದ ಫಾಲೋಯಿಂಗ್ ಅಮೈನ್ಸ್ ಇನ್ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಬೇಸಿಕ್ ಸ್ಟ್ರೆಂತ್ ಇನ್ ಅಕ್ವೇಸ್ ಸೊಲ್ಯೂಷನ್ಸ್. ಓಕೆ, ಈ ರೀತಿಯಾಗಿ. ನೆಕ್ಸ್ಟ್ ನಿಮಗೆ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್. ಸೊ 9 to 10 ಮಾರ್ಕ್ಸ್ ಇದೆ. ನಮಗೆ ಇವೆಲ್ಲ ರಿಯಾಕ್ಷನ್ಸು ಓದ್ಕೊಳ್ಳೋದಕ್ಕೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಇವೆಲ್ಲ ರಿಯಾಕ್ಷನ್ಸ್ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಅಂತಂದರೆ ನೀವು ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ನ ಚೂಸ್ ಮಾಡಿಕೊಂಡು ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ಒಂದು 5 ಮಾರ್ಕ್ನ ಕ್ವಶನ್ನು ಮತ್ತು ಒಂದು 2 ಮಾರ್ಕ್ನ ಕ್ವಶನ್ನು ನೀವು ಈಸಿಯಾಗಿ ಈ ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ಸ್ಕೋರ್ ಮಾಡ್ಬೋದು. ಏನಿರುತ್ತೆ ಕ್ವಶನ್ಸ್ ಅಂದರೆ ನೋಡಿ, ಕಾರ್ಬೋಹೈಡ್ರೇಟ್ಸ್ ಅಂದ್ರೇನು, ಅದ್ರ ಕ್ಲಾಸಿಫಿಕೇಷನ್ನು, ಹ್ಯಾವರ್ತ್ ಸ್ಟ್ರಕ್ಚರ್ಸನ್ನು ಬರಿಬೇಕಾಗುತ್ತೆ ನೀವು. ಓಕೆ, ಸೊ ಇದೆಲ್ಲ ಗ್ಲೂಕೋಸು, ಫ್ರುಕ್ಟೋಸಿಗೆ ಆಲ್ಫಾ, ಬೀಟಾ, ಡೆಲ್ಟಾ ಏನಿದಾವಲ್ವ, ಸೊ ಇದರ ಹ್ಯಾವರ್ತ್ ಸ್ಟ್ರಕ್ಚರ್ಸನ್ನು ನೋಡ್ಕೊಂಬಿಟ್ರಿ ಅಂತಂದರೆ ನೀವು ಬರಿಬೋದು. ಹ್ಯಾವರ್ತ್ ಸ್ಟ್ರಕ್ಚರ್ ಫಾರ್ ಮಾಲ್ಟೋಸ್, ಹ್ಯಾವರ್ತ್ ಸ್ಟ್ರಕ್ಚರ್ ಫಾರ್ ಸುಕ್ರೋಸ್ ಅಂತ ಕೇಳ್ಬೋದು, ಅಥವಾ ನಾನ್ ರೆಡ್ಯೂಸಿಂಗ್ ಶುಗರ್. ಹ್ಯಾವರ್ತ್ ಸ್ಟ್ರಕ್ಚರ್ ಫಾರ್ ಲ್ಯಾಕ್ಟೋಸ್ ಅಂತ ಕೇಳ್ಬೋದು. ಆ್ಯಂಡ್ ಹೌ ಡು ಯು ಶೋ ಗ್ಲೂಕೋಸ್ ಕಂಟೇನ್ಸ್ linear chain of 6 carbon atoms, 5 OH groups, CO group, terminal CHO group. What are reducing and non-reducing sugars? Example, peptide bond and how it is formed. Write the structure of glycylalanine. Okay, zwitter ion and structure of zwitter ion of glycine and alanine. Denaturation of proteins, give example. Name the structure which remains intact and get disturbed during denaturation of proteins. Write 2 differences between fibrous and globular proteins. Write any 2 differences between amylose and amylopectin. What are essential and non-essential amino acid? Is glycine essential amino acid? Is lysine essential or non-essential amino acid? Vitamin deficiency diseases like A, D, C, K, B1, B2, B12 ಇದ್ರದ್ದೆಲ್ಲ ಕೇಳ್ತಾರೆ. ಇದ್ರದ್ದು ಆನ್ಸರ್ಸು ನಾನು ಇಲ್ಲಿ ನಿಮ್ಗೆ ಹೇಳ್ತೀನಿ ಇವಾಗ. What is nitrogen base present only in RNA but not in DNA? Name the base present only in DNA but not in RNA. Name the pentose sugar present in RNA and DNA molecule. ನೋಡಿ, ನಾವು ಬಯೋಮಾಲಿಕ್ಯೂಲ್ಸ್ ಫಸ್ಟ್ PUC ಬಯಾಲಜಿನಲ್ಲಿ ಓದಿದ್ರಿ ನೀಟಾಗಿ ಅಂತಂದರೆ ನೀವು ಇದಕ್ಕೆಲ್ಲ ಈಸಿಯಾಗಿ ಆನ್ಸರ್ ಮಾಡಿಬಿಡ್ಬೋದು. ಜಸ್ಟ್ ಈ ಹ್ಯಾವರ್ತ್ ಸ್ಟ್ರಕ್ಚರ್ಸ್ನೆಲ್ಲ ಸ್ವಲ್ಪ ನೋಡ್ಕೊಳ್ಬೇಕಷ್ಟೇ. ನೆಕ್ಸ್ಟ್, ವಾಟ್ ಆರ್ ನ್ಯೂಕ್ಲಿಯೋಸೈಡ್ ಆ್ಯಂಡ್ ನ್ಯೂಕ್ಲಿಯೋಟೈಡ್ ಆಗಬೇಕಿತ್ತದು. ನೇಮ್ ದ ನ್ಯೂಕ್ಲಿಕ್ ಆ್ಯಸಿಡ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಜೆನೆಟಿಕ್ ಇನ್ಫಾರ್ಮೇಷನ್. ಓಕೆ, ನೆಕ್ಸ್ಟ್ 1 ಮಾರ್ಕ್ನ ಕ್ವಶನ್ಸ್ಗೆ ನೋಡಿ ಆನ್ಸರ್ಸನ್ನು ಕೊಟ್ಟಿದ್ದಾರೆ. ಓಕೆ, ಸೊ ರೆಡ್ಯೂಸಿಂಗ್ ಶುಗರು, ನಾನ್ ರೆಡ್ಯೂಸಿಂಗ್ ಶುಗರ್ ಯಾವುದು, ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಯಾವುವು, ನಾನ್ ಎಸೆನ್ಷಿಯಲ್ ಯಾವುದು, DNA ಮಾತ್ರ ಇರುವಂಥದ್ದು ಥೈಮಿನ್, RNAನಲ್ಲಿ ಮಾತ್ರ ಇರುವಂಥದ್ದು ಯುರಾಸಿಲ್. ಓಕೆ, ವಾಟರ್ ಸಾಲ್ಯುಬಲ್ ಸ್ಟಾರ್ಚ್ ಯಾವುದು, ಅಮೈಲೋಸ್. ವಾಟರ್ ಇನ್ಸಾಲ್ಯುಬಲ್ ಅಮೈಲೋಪೆಕ್ಟಿನ್. ವಾಟರ್ ಸಾಲ್ಯುಬಲ್ ವಿಟಮಿನ್ B and C. ಫ್ಯಾಟ್ ಸಾಲ್ಯುಬಲ್ A, D, E, K. ಡೆಫಿಷಿಯನ್ಸಿ of A, night blindness, C in the scurvy, B in the beriberi, D in the rickets, vitamin B12 in the pernicious anemia. ಹಾರ್ಮೋನ್, ಬ್ಲಡ್ ಶುಗರ್ ಲೆವೆಲ್ಗೆ ಇನ್ಸುಲಿನ್ನು, ಹೇರಲ್ಲಿರುವಂಥ ಪ್ರೋಟೀನು ಕೆರಾಟಿನ್ನು, ಆಪ್ಟಿಕಲ್ ಇನ್ಆಕ್ಟಿವ್ ಅಮೈನೋ ಆ್ಯಸಿಡ್ ಗ್ಲೈಸಿನ್. ಓಕೆ, ಹೋಪ್ ಇಟ್ಸ್ ಹೆಲ್ಪ್ಫುಲ್ ಫಾರ್ ಯು ಮೈ ಡಿಯರ್ ಚಿಲ್ಡ್ರನ್. ಇದ್ರದ್ದು PDF ನಾನು ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ, ನೀವು ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಬಹುದು. ಓಕೆ, ಸೊ ಹ್ಯಾಪಿ ಲರ್ನಿಂಗ್ ಮೈ ಡಿಯರ್ ಚಿಲ್ಡ್ರನ್. ಚೆನ್ನಾಗಿ ಓದ್ಕೊಳ್ಳಿ, ಪ್ರಿಪೇರ್ ವೆಲ್, ಗಿವ್ ಯೋರ್ ಬೆಸ್ಟ್. ಈ ಒಂದು ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ಇದರಲ್ಲಿ ನೀಟಾಗಿ ಆ ಚಾಪ್ಟ್ರಿಂದ ಈ ಎಲ್ಲ ಕ್ವಶನ್ಸ್ನ ನೀವು ಪ್ರಿಪೇರ್ ಆದ್ರಿ ಅಂತಂದರೆ ನೀವು ಆರಾಮಾಗಿ ಸ್ಕೋರ್ ಮಾಡಬಹುದು. ಆಲ್ ದ ಬೆಸ್ಟ್.